ಪಟ್ಟಣದಲ್ಲಿ ಅಪೂರ್ಣಗೊಂಡಿರುವ ಪುರಸಭೆ ಕಚೇರಿ ಹಾಗೂ ವಾಣಿಜ್ಯ ಸಂಕೀರ್ಣ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ಕೋಟಿ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಶಾಸಕ ಡಾ ಮಂತರ್ಗೌಡ ತಿಳಿಸಿದರು. ಮಂಗಳವಾರ ಅರ್ಧಕ್ಕೆ ನಿಂತಿರುವ ಪುರಸಭಾ ಕಟ್ಟಡವನ್ನು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಟ್ಟಡದ ಒಳಗೆ ಕತ್ತಲೆಯ ಕೂಪವಾಗಿದ್ದು, ಇದು ಅವೈಜ್ಞಾನಿಕ ರೀತಿಯಲ್ಲಿ ಕಚೇರಿ ನಿರ್ಮಾಣ ಕಾಮಗಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ನೈಸರ್ಗಿಕವಾಗಿ ಗಾಳಿ ಬೆಳಕಿನಿಂದ ಕೂಡಿರುವ ರೀತಿಯಲ್ಲಿ ನವೀಕರಣ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮುಂದಿನ ಡಿಸೆಂಬರ್ ಅಂತ್ಯದೊಳಗೆ ಅಪೂರ್ಣಗೊಂಡಿರುವ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುತ್ತದೆ. ನಂತರ ಬಾಡಿಗೆ ಕಟ್ಟಡದಲ್ಲಿರುವ ಕಚೇರಿಯನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿ ಸಾರ್ವಜನಿಕರ ಸೇವೆಗೆ ಅನುಕೂಲ ಕಲ್ಪಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಈ ಹಿಂದೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಬಿಡುಗಡೆಯಾಗಿದ್ದ 5-6 ಕೋಟಿ ರು ಅನುದಾನದಲ್ಲಿ ಪರಿಪೂರ್ಣ ಕಟ್ಟಡ ನಿರ್ಮಾಣ ಮಾಡಲು ಸಾಧ್ಯವಾಗಿಲ್ಲ. ಕೆಲಸ ಮುಗಿಯುವ ಮುನ್ನವೇ ಅರ್ಧಕ್ಕೆ ನಿಂತ ಕಟ್ಟಡಕ್ಕೆ ನಾಮಫಲಕ ಹಾಕಿ ಉದ್ಘಾಟನೆ ಮಾಡಲಾಗಿದೆ. ನಾನು ರಾಜಕೀಯ ಮಾಡಲ್ಲ, ನನಗೆ ಅಭಿವೃದ್ಧಿ ಮುಖ್ಯ. ಬೋರ್ಡ್ ಹಾಕಿಸಿಕೊಳ್ಳುವುದು ಮುಖ್ಯವಲ್ಲ, ಜನರ ಸೇವೆಗೆ ಅನುಕೂಲ ಮಾಡಿಕೊಡಬೇಕೆಂಬುದೇ ನಮ್ಮ ಉದ್ದೇಶ ಎಂದು ಅಪೂರ್ಣ ಕಟ್ಟಡ ಉದ್ಘಾಟನೆ ಮಾಡಿದ ಮಾಜಿ ಶಾಸಕರ ಕಾರ್ಯವೈಖರಿ ಬಗ್ಗೆ ಪರೋಕ್ಷವಾಗಿ ಟೀಕಿಸಿದರು. ಮಂಗಳವಾರ ಮುಳುಸೋಗೆ ಶಾಸಕರ ಕಚೇರಿಯಲ್ಲಿ ಮಹಾಮಳೆಯಿಂದ ನೊಂದ ಜನರ ಸಮಸ್ಯೆಗಳನ್ನು ಶಾಸಕ ಡಾ ಮಂತರ್ಗೌಡ ಆಲಿಸಿದರು. ತಾಲೂಕಿನ ಚೆಸ್ಕಾಂ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಶಾಸಕ ಮಂತರ್ಗೌಡ ಅಸಮಾಧಾನ ವ್ಯಕ್ತಪಡಿಸಿದರು. ಚೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮಂಜುನಾಥ್ ರವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಶಾಸಕರು ಮಳೆಗಾಲದಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸಿ ಹಾನಿಯಾಗಿರುವ ವಿದ್ಯುತ್ ಕಂಬಗಳ ಬಗ್ಗೆ ಪ್ರಸ್ತಾಪ ಕಳುಹಿಸಿಕೊಡಿ ಎಂದು ಸೂಚನೆ ನೀಡಿದರು. ಈ ಸಂದರ್ಭ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಪುರಸಭೆ ಸದಸ್ಯರಾದ ಶೇಖ್ ಕಲೀಮುಲ್ಲಾ, ಎಂಕೆ ದಿನೇಶ್, ನಾಮನಿರ್ದೇಶಿತ ಸದಸ್ಯ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗೇನಾಗಿದೆ ಸರ್, ಇದನ್ನು ನಾವು ಡೈರೆಕ್ಷನ್ ಹಿಡಿದು ಈ ಪೋರ್ಷನ್ ಓಪನ್ ಇರಬೇಕು. ಬರೀ ಈ ಓಪನ್ ಎಂಟ್ರೆನ್ಸ್ ನೀಟಾಗಿರುತ್ತೆ ಮತ್ತು ನಮಗೆ ವೆಂಟಿಲೇಷನ್ ಕೂಡ ನನಗೆ ಒಳಗಡೆ ಹೋದರೆ ಒಂದು 2 ಕಡೆ ಇದೇ ಥರ ಇದೆ. ಅಲ್ಲಿ ಏನಾಗಿದೆ, ಎಲ್ಲ ಬರುವಂಥ ಬೆಳಕೆಲ್ಲ ಫಾಲೋ ಮಾಡಬೇಕು. ವಾರ್ನರ್ ಬೇಡ, ವಾರ್ನರ್ಗೆ ಆಮೇಲೆ ಈಗಲೇ ಮಾತಾಡ್ತೀನಿ. ನಮ್ಮ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಏನು 2017ನೇ ಇಸ್ವಿಯಿಂದ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋಂಥ ಬಿಲ್ಡಿಂಗು ಹಲವಾರು ಹಂತದಲ್ಲಿ ಬದಲಾವಣೆಯಾಗಿ, ಹಲವಾರು ಹಂತದಲ್ಲಿ ತಿದ್ದುಪಡಿಯಾಗಿ ಬಿಲ್ಡಿಂಗ್ ಈ ಮಟ್ಟಕ್ಕೆ ಇಳಿದಿದೆ. ಕೆಲವು ಏರಿಯಾಗಳಲ್ಲಿ ನ್ಯಾಚುರಲ್ ಲೈಟಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ನನ್ನ ಅಭಿಪ್ರಾಯ. ಹೋದಂಥ ಸಂದರ್ಭದಲ್ಲಿ ನೀವೇ ನೋಡಿದಿರಿ. ಈಗ ಒಂಚೂರು ದಾರಿ ಕೊಡಿ. ಈ ಬಿಲ್ಡಿಂಗಲ್ಲಿ ನ್ಯಾಚುರಲ್ ಲೈಟೇ ಇಲ್ಲ. ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು, ಎಂಜಿನಿಯರು, ನಮ್ಮ ಚೀಫ್ ಆಫೀಸರ್ ಕೃಷ್ಣ ಪ್ರಸಾದ್ ಅವ್ರಿಗೆ ಏನು ಹೇಳಿದ್ದೀನಿ ಅಂತಂದರೆ, ನ್ಯಾಚುರಲ್ ಲೈಟಿಗೆ ಆದ್ಯತೆ ಕೊಡಿ. ಯಾಕೆ ಅಂತಂದರೆ ಕರೆಂಟ್ದು ಸಮಸ್ಯೆ ಇರ್ಬೋದು, ಬಿಲ್ ಆಗಿರ್ಬೋದು, ಆಮೇಲೆ ಮೊದಲೇ ಹಣಕಾಸು ವ್ಯವಸ್ಥೆ ಕಷ್ಟ ಆಗಿರೋದ್ರಿಂದ ಆದಷ್ಟು ನಮಗೆ ನ್ಯಾಚುರಲ್ ಲೈಟ್ ಅಂತ ಬಂದಂಥ ಸಂದರ್ಭದಲ್ಲಿ ಈ ಎಲೆಕ್ಟ್ರಿಕಲ್ ಯೂಸೇಜು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅದೆಲ್ಲೆಲ್ಲಿ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಮಾಡಿದ್ರೆ ಅದೇ ಹಳೆ ಪ್ರೊವಿಷನಲ್ಲಿ, ದಯವಿಟ್ಟು ಹೊಸ ಪ್ರೊವಿಷನಲ್ಲಿ ಮಾಡೋಕ್ಕೋಗ್ಬಿಡಿ. ಅದೇ ರೀತಿಯಲ್ಲಿ ಇನ್ನೊಂದು 1.5 ಕೋಟಿ ರೂಪಾಯಿ ಹೆಚ್ಚುದರಲ್ಲಿ ಈ ಬಿಲ್ಡಿಂಗ್ನ ಕಾಮಗಾರಿಗೆ ಕಂಪ್ಲೀಷನಿಗೆ ನಾನಿಲ್ಲಿ ರಾಜಕೀಯ ಮಾತಾಡೋಕ್ಕೆ ಇಷ್ಟ ಇಲ್ಲ. ಮಾತ್ರ ನಮ್ಗೆ ಬೇಜಾರು ಏನಂತಂದರೆ 2023ನೇ ಇಸ್ವಿ ಮಾರ್ಚೋ ಫೆಬ್ರವರಿಲಿ ಈ ಥರ ಬಿಲ್ಡಿಂಗ್ ಉದ್ಘಾಟನೆ ಮಾಡಿರ್ತಾರೆ. ಪಾಪ